ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದನಿಕಾ. ಇವತ್ತಿನ ರೆಸಿಪಿ ಶಾವಿಗೆ ಕೇಸರಿಬಾತು. ತುಂಬಾ ಈಸಿಯಾಗಿ ಮಾಡ್ಕೋಬೋದಂಥ ಸ್ವೀಟ್ ಇದು. ನೀವು ಕೇಸರಿಬಾತನ್ನ ರವೆಲ್ಲ ಮಾಡಿರ್ತೀರ, ಆದರೆ ಶಾವಿಗೆಲೂ ಕೂಡ ಈ ಥರ ಚೆನ್ನಾಗಿ ಮಾಡ್ಬೋದು. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲು ಒಂದು ಪ್ಯಾನ್ ಇಟ್ಟು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ತುಪ್ಪ ಕಾದ ನಂತರ 2-3 ಚಕ್ಕೆ, 2-3 ಲವಂಗನ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದು ಫ್ರೈ ಆದಮೇಲೆ ಇವಾಗ ನಾವು ಒಂದು 1/4 kg ನಾನಿಲ್ಲಿ ಶಾವಿಗೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗೀಗ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಶಾವಿಗೆ ಫ್ರೈ ಆಗೋಷ್ಟರಲ್ಲಿ ನಾನೊಂದು 3-4 ಲೋಟಷ್ಟು ನೀರನ್ನ ನಾನು ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಆಲ್ಮೋಸ್ಟ್ ಈಗ ಶಾವಿಗೆ ಫ್ರೈ ಆಯಿತು. ಈ ಥರ ಜಾಸ್ತಿನೂ ಕೂಡ ಇದನ್ನ ಫ್ರೈ ಮಾಡಬಾರ್ದು, ಕಪ್ಪಾದರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಇವಾಗ ನೀರು ಕುದಿ ಬಂದ ತಕ್ಷಣ ಶಾವಿಗೆಗೆ ನಾನು ಸೇರಿಸ್ತಾ ಇದ್ದೀನಿ. ನೀರು ನೋಡಿಕೊಂಡು ಸೇರಿಸಿ. ನಾನು ಇಲ್ಲಿ ಒಂದು 3-4 ಲೋಟದಷ್ಟು ನೀರು ಹಾಕಿದ್ದೀನಿ. ಏಕೆಂದರೆ ಕೇಸರಿಬಾತಿಗೆ ನಾವೆಷ್ಟು ಜಾಸ್ತಿ ನೀರು ಹಾಕಿದ್ರೂ ಕೂಡ ನಡೆಯುತ್ತೆ, ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಆದರೆ ಉಪ್ಪಿಟ್ಟಿಗಾದರೆ ಕರೆಕ್ಟಾಗಿ ಅಳತೆನೇ ಹಾಕಿರಬೇಕು. ಎಷ್ಟು 1 ಲೋಟ ಅಂದರೆ ಅದರ ಡಬಲ್ 2 ಲೋಟ ಅಷ್ಟು ಹಾಕಬೇಕಾಗುತ್ತೆ. ಕೇಸರಿಬಾತಿಗೆ ಸ್ವಲ್ಪ ಜಾಸ್ತಿ ಆದರೂ ನಡೆಯುತ್ತೆ, ಚೆನ್ನಾಗಾಗುತ್ತೆ. ಇವಾಗ ನಾನಿಲ್ಲಿ ಸ್ವಲ್ಪ ಕೇಸರಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಕೇಸರಿ ಪೌಡ್ರ್ ಬೇಡ ಅಂದರೆ, ನಾವು ಕಲರ್ ಹಾಕಲ್ಲ ಅನ್ನಂಗಿದ್ರು ಬೇಕಾದ್ರೆ ನೀವು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಬೋದು. ಅದು ಅವ್ರವ್ರ ಇದು, ಯಾವುದಾದ್ರೂ ಹಾಕ್ಬೋದು. ನಾವು ಫುಡ್ ಕಲರ್ ತಿನ್ನಲ್ಲ ಅನ್ನೋರು ಮಾತ್ರ ನಾನು ಹೇಳ್ತಿರೋದು. ಇಷ್ಟ ಆದಾಗ ನೆಕ್ಸ್ಟು ನಾನಿಲ್ಲಿ 1.5 ಬೌಲಷ್ಟು ನಾನಿಲ್ಲಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೀವು ಶುಗರ್ ಜಾಸ್ತಿ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಹಾಕ್ತಾಯಿದ್ದೀನಿ. ಶುಗರ್ ಜಾಸ್ತಿ ಆದರೂ ಕೂಡ ಟೇಸ್ಟ್ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇವಾಗ ನೋಡಿ, ಶುಗರೆಲ್ಲ ಕರಗೋವರೆಗೂ ಬಿಟ್ಟು ಅದಾದಮೇಲೆ ಸ್ವಲ್ಪ ಇವಾಗ ಏಲಕ್ಕಿ ಪೌಡ್ರನ್ನ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡ್ತಿರ್ಬೋದು ನೀವು, ಇದು ನೀರಾಗಿದ್ದು ಸ್ವಲ್ಪ ತೆಳುವಾಯ್ತೇನೋ ಅಂತ ನಿಮಗೆ ಅನಿಸ್ತಿರುತ್ತೆ. ಬಟ್ ತೆಳುವನಾಗಿರಲ್ಲ. ಅದು ಶಾವಿಗೆ ಎಲ್ಲ ನೀಟಾಗಿ ಬೇಯೋಷ್ಟರಲ್ಲಿ ಚೆನ್ನಾಗಿ ಗಟ್ಟಿನೇ ಬರುತ್ತೆ. ಇವಾಗ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಬೇಕಿದ್ರೆ ನೀವು ಫಸ್ಟೇ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಎತ್ತಿಟ್ಕೊಂಡು ಕೂಡ ಇಟ್ಕೊಂಡಿರ್ಬೋದು. ಬಟ್ ನಾನಿವಾಗ ಕೇಸರಿಬಾತಿಗೆ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಚೆಂದಲ್ವ, ಹಾಗಾಗಿ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಈ ಥರ. ಇವಾಗ ಚೆನ್ನಾಗಿದೆಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷನಾದರೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ತಳ ಹಿಡಿಯುತ್ತೆ ಅದು. ತುಪ್ಪ ನಾವು ಆದಷ್ಟು ಕೂಡ ನಿಮಗೆ ಜಾಸ್ತಿ ಬೇಕು ಅಂತಲ್ಲಂದರೆ ನೀವು ಅವಾಗವಾಗ ಒಂದೊಂದು ಸ್ಪೂನ್ ತುಪ್ಪ ಸೇರಿಸ್ಕೊತ ಹೀಗೆ ಮಿಕ್ಸ್ ಮಾಡ್ತಾಯಿದ್ರೆ ಆಯಿತು. ಕೆಲವರು ಜಾಸ್ತಿ ತುಪ್ಪ ತಿನ್ನಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಇದು ಮಾಡಿಕೊಂಡ್ರೂ ಆಗುತ್ತೆ. ನಾವು ಜಾಸ್ತಿ ತುಪ್ಪ ತಿಂತೀವಿ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ನಾವು ಕೇಸರಿಬಾತಿಗೆ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ನೋಡ್ತಿರ್ಬೋದು ನೀವು. ನೋಡಿ, ಇವಾಗ ಪ್ಯಾನಿಂದ ನೋಡಿ ಈ ಥರ ಬಿಡ್ತಾ ಬಂತು ಅಂದರೆ ಆಲ್ಮೋಸ್ಟ್ ರೆಡಿ ಆಯಿತು ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್.